ಬಳ್ಳಾರಿ ಫೈರಿಂಗ್ ವಿಚಾರಕ್ಕೆ ವಾಗ್ವಾದ ಒಂದು ಕಡೆ ಜೋರಾಗಿದೆ. ಬಿಜೆಪಿ ಜೆಡಿಎಸ್ ನಾಯಕರಿಗೆ ಕಾಂಗ್ರೆಸ್ ತಿರುಗೇಟ್ ಕೊಡ್ತಾ ಇದೆ. ಇಲ್ಲಿ ನಮಗೆ ರಾಜ್ಯದಲ್ಲಿ ಶಾಂತಿ ಇರಬೇಕು, ಬಿಜೆಪಿಯವರು ಪಾಪ ರೆಸ್ಟ್ಲೆಸ್ ಆಗಿಬಿಟ್ಟಿದ್ದಾರೆ, ಅವರು ಅದಕ್ಕೆ ಈ ರೀತಿ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ. ಇದೇ ವೇಳೆ ಪರಿಹಾರದ ಬಗ್ಗೆ ಲೆಕ್ಕ ಕೇಳಿದ್ದ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಜೇಬಲ್ಲೇ IT ಇಲಾಖೆ ಇದೆಯಲ್ಲಪ್ಪ, ಅವ್ರ ಜೇಬಲ್ಲೇ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಟ್ಕೊಂಡ್ಬಿಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. 2 ಬಾರಿ ಪೋಸ್ಟ್ ಮಾರ್ಟಮ್ ಅಂತ ಹೇಳಿದ್ದಕ್ಕೆ ಪರಮೇಶ್ವರ್ ಕೂಡ ಕಿಡಿಕಾರಿದ್ದಾರೆ. 2 ಬಾರಿ ಪೋಸ್ಟ್ ಮಾರ್ಟಮ್ ಆಗಿಬಿಟ್ಟಿದೆ ಅಂದಿದ್ದಕ್ಕೆ ಪರಮೇಶ್ವರ್ ಅವರು ಕಿಡಿಕಾರಿದ್ದಾರೆ. ಯಾವುದನ್ನೇ ಆಗಲಿ ತಿಳ್ಕೊಂಡು ಮಾತನಾಡಬೇಕು, ತಿಳಿಯದೇ ಮಾತನಾಡಿದ್ರೆ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ ಅಂತ ಕೂಡ ಪರಮೇಶ್ವರ್ ಹೇಳಿದ್ದಾರೆ. ಇದೇ ವಿಚಾರದಲ್ಲಿ JDS BJPಯಿಂದನೂ ಕೂಡ ರಾಜಕಾರಣ ನಡೆದಿದೆ ಅಂತ CM ಒಂದು ಕಡೆ ಹೇಳಿದ್ದಾರೆ. ಬಳ್ಳಾರಿಯಲ್ಲೂ ಶಾಂತಿ ಇರಬೇಕು, ಎಲ್ಲ ಕಡೆ ಶಾಂತಿ ಇರಬೇಕು. ಬಿಜೆಪಿಯವರು ಪಾಪ ಅವ್ರಿಗೆ ರೆಸ್ಟ್ಲೆಸ್ ಆಗ್ತಾ ಇದ್ದಾರೆ, ಅದಕ್ಕೆ ಎಲ್ಲ ಕಡೆನೂ ಇಂಥ ರೀತಿ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ನಮಗೆ ರಾಜ್ಯದಲ್ಲಿ ಶಾಂತಿ ಇರಬೇಕು, ಬಳ್ಳಾರಿಯಲ್ಲೂ ಶಾಂತಿ ಇರಬೇಕು, ಎಲ್ಲ ಕಡೆ ಶಾಂತಿ ಇರಬೇಕು. ಬಿಜೆಪಿಯವರು ಪಾಪ ಅವ್ರಿಗೆ ರೆಸ್ಟ್ಲೆಸ್ ಆಗ್ತಾ ಇದ್ದಾರೆ, ಅದಕ್ಕೆ ಎಲ್ಲ ಕಡೆನೂ ಇಂಥ ರೀತಿ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ನಮಗೆ ರಾಜ್ಯದಲ್ಲಿ ಶಾಂತಿ ಇರಬೇಕು, ಬಳ್ಳಾರಿಯಲ್ಲೂ ಶಾಂತಿ ಇರಬೇಕು, ಎಲ್ಲ ಕಡೆ. ನೋಡಿ, ಒಬ್ಬ ಗೃಹ ಸಚಿವನಾಗಿ ಇದು 3ನೇ ಬಾರಿ ಗೃಹ ಸಚಿವನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ತಗೋಬೇಕು, ಕಠಿಣವಾದಂಥ ತೀರ್ಮಾನ ಯಾವಾಗ ತಗೋಬೇಕು, ಮತ್ತು ನಮ್ಮ ರಾಜ್ಯದ ಕಾನೂನು ವ್ಯವಸ್ಥೆಯ ದೃಷ್ಟಿಯಿಂದ ಏನೆಲ್ಲ ತೀರ್ಮಾನ ತಗೋಬೇಕು ಅನ್ನುವ ಅರಿವು ನನಗಿದೆ. ನಾನು ಯಾರಿಂದನೂ ಪಾಠ ಕಲಿಬೇಕಾಗಿಲ್ಲ. ನಾನು 38 ವರ್ಷ ರಾಜಕಾರಣ ಮಾಡಿದ್ದೇನೆ. ಅನೇಕ ಹುದ್ದೆಗಳನ್ನು ಪಕ್ಷದಲ್ಲಿ ಇರ್ಬೋದು, ಸರ್ಕಾರದಲ್ಲಿ ಇರ್ಬೋದು, ನಾನು ನಡ್ಕೊಂಡು ಬಂದಿದ್ದೇನೆ. ನನ್ನ ದಾರಿ 38 ವರ್ಷ ದಾರಿಯಲ್ಲಿ ನಡೆದಿದ್ದೇನೆ. ನನಗನ್ಸುತ್ತೆ ನನಗೆ ಕೂಡ ಅಪಾರವಾದ ಅನುಭವ ಇದೆ ಅಂತ. ಹಾಗಾಗಿ ನಾನು ಈ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಮಾಡೋದಕ್ಕೆ ಏನು ಕ್ರಮ ತಗೋಬೇಕೋ, ಯಾವ ಸಂದರ್ಭದಲ್ಲಿ ತಗೋಬೇಕೋ, ಕಠಿಣವಾದ ನಿರ್ಧಾರಗಳನ್ನು ಯಾವಾಗ ತಗೋಬೇಕೋ ತಗೊಂಡಿದ್ದೀನಿ. ವಿಚಾರದಲ್ಲಿ ಈಗ ಪ್ರತ್ಯೇಕ ತನಿಖೆಯ ವಿಚಾರದಲ್ಲಿ ತೀರ್ಮಾನ ಆಗ್ತದೆ. ನಾನು ಇವ್ರ ಜೊತೆ ಹೋಮ್ ಮಿನಿಸ್ಟರ್ ಜೊತೆ ಮಾತಾಡ್ತೇನೆ. ಗೊತ್ತಿಲ್ಲ ನನಗೆ, ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೊ ಇನ್ವೆಸ್ಟಿಗೇಷನ್ ನಡೆದು ಈಗ ಕೆಲವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಇನ್ವೆಸ್ಟಿಗೇಷನ್ ಮಾಡಲಿ. ಕುಮಾರಸ್ವಾಮಿ ಅವರು ನಿನ್ನೆ ಯಾಕೆ 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರು, ಏನು ಇದರಿಂದ ಉದ್ದೇಶ, ಇವೆಲ್ಲ ದುರುದ್ದೇಶ ಇದೆ ಅನ್ನುವಂಥ ಆರೋಪಗಳನ್ನ ಮಾಡಿದ್ದಾರೆ. CBI ತನಿಖೆ ಯಾವಾಗಲೂ JDSನವರು ಡೀಟೇಲ್ಸ್ಕೊಳ್ಳೋಕೆ ಇದೀಗ ಸಿದ್ದು ಇದ್ದಾರೆ. ಸಿದ್ದು, ಬಳ್ಳಾರಿ ಬೆಳವಣಿಗೆಗಳು ಎಲ್ಲಿಗೆ ಯಾವ ಕಡೆಗೆ ಬಂದು ನಿಲ್ತಾ ಇವೆ? ಇವತ್ತು ಹೊಸ ವಿಡಿಯೋಗಳು ಕೂಡ ರಿಲೀಸ್ ಆಗ್ತಾ ಇವೆ. ಯಾರು ಕಾರ್ತ್ ಪುಡಿ ತರ್ತಾ ಇದ್ರು, ಯಾರು ತೊಡೆ ತಟ್ತಾ ಇದ್ರು, ಯಾರ ಕಡೆಯಿಂದ ದಾಳಿ ಆಯಿತು ಅಂಥೇಳಿ ಕೆಲ ನಾಯಕರ ಹೇಳಿಕೆಗಳು ಸ್ವಲ್ಪ ಬದಲಾದಂತೆ ಕೂಡ ಕಾಣಿಸ್ತಾ ಇವೆ. ನಾವು ಅಲಗಳಿತಾ ಇಲ್ಲ, 2 ಕಡೆಯವ್ರು ಗಲಾಟೆ ಮಾಡಿರೋದಕ್ಕೇ 2 ಕಡೆ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿರೋದು. ನಾವು ಅವ್ರಿಗೆ ಹೊಡೆಯೋಕ್ಕೆ ಬಂದಾಗ ನಾವು ಕಾರ್ತ್ ಪುಡಿ, ಈ ಕಡೆ ದೊಣ್ಣೆಗಳು ಇವ್ರು ಬಳಸ್ತಾ ಇದ್ರೆ ಆಗ್ತಿತ್ತಾ, ಈ ಥರದ್ದೆಲ್ಲ ಹೇಳಿಕೆಗಳು ಬರ್ತಾ ಇದ್ದಲ್ಲ. ತನಿಖೆ ಯಾವ ದಿಕ್ಕಲ್ಲಿ ಸಾಗ್ತಾ ಇದೆ ಇದೀಗ ಅಂತ? ಖಂಡಿತವಾಗ್ಲೂ ರಮಾಕಾಂತ್, ಮೊಟ್ಟ ಮೊದಲಿಗೆ ಈ ಗಲಾಟೆಗೆ ಸಾಕಷ್ಟು ಈ ಫೈರಿಂಗ್ ಆಗಿರೋ ವಿಚಾರ ಬಗ್ಗೆನೇ ಚರ್ಚೆ ಆಯಿತು. ಇದಾದ ಬೆನ್ನಲ್ಲೇ ಈಗ ಕೆಲವೊಂದಿಷ್ಟು ವಿಡಿಯೋಗಳು ಸಹ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಜೊತೆಗೆ ಕಾಂಗ್ರೆಸ್ ನಾಯಕರೇ ಕೆಲವೊಂದಿಷ್ಟು ವಿಡಿಯೋನ ಈಗ ಹರಿಬಿಡ್ತಾ ಇದ್ದಾರೆ. ಒಂದು ವಿಡಿಯೋನ ಗಮನಿಸಬೇಕಾಗತ್ತೆ. BJPಯ ಮಹಿಳೆ ಕಾರ್ಯಕರ್ತರು ಸಹ, ಜೊತೆಗೆ ನಾರಾ ಭರತ್ ರೆಡ್ಡಿ ಒಂದು ಕಡೆಯಿಂದ ನಡ್ಕೊಂಡು ಬರ್ತಾ ಇರುವಂಥ ಸಂದರ್ಭದಲ್ಲಿ ಅವರ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬಂದ ತಕ್ಷಣ ಆ ಮಹಿಳೆ ಕೂಡ ಸ್ಥಳಕ್ಕೆ ಹೋಗಿ ಶೆಡ್ ಹೊಡೆಯುವಂಥ ಕೆಲಸವನ್ನು ಮಾಡ್ತಾರೆ. ಶೆಡ್ ಹೊಡೆದು ಬನ್ನಿ, ನಾವು ನಿಮ್ಮ ಜೊತೆ ಗಲಾಟೆ ಮಾಡೋಕ್ಕೆ ನಾವು ರೆಡಿ ಇದೀವಿ ಅನ್ನೋಂಥ ಮಾತನ್ನು ಕೂಡ ಹೇಳ್ತಾರೆ. ಜೊತೆಗೆ ಒಂದಿಷ್ಟು ಅವಾಚ್ಯವಾದ ಶಬ್ದಗಳಿಂದ ಕೂಡ ಮಾತನಾಡಿರುವಂಥ ವಿಡಿಯೋಗಳು ಕೂಡ ಈಗ ಹರಿಬಿಡಲಾಗಿದೆ. ಈ ವಿಡಿಯೋಗಳನ್ನು ತುಣುಕುಗಳನ್ನ ಇಟ್ಕೊಂಡು ಈಗ ಪೊಲೀಸರು ಕೂಡ ಸಾಕಷ್ಟು ತನಿಖೆಯನ್ನು ಸಹ ಮಾಡ್ತಾ ಇದ್ದಾರೆ. ಅದಾದ ಬೆನ್ನಲ್ಲೇ ಮತ್ತೊಂದು ವಿಡಿಯೋ ಕೂಡ ವೈರಲ್ ಆಯಿತು. ಯಾವ ರೀತಿ ಅಂದರೆ, ಆ ಗಲಾಟೆ ಆದಂಥ ಬೆನ್ನಲ್ಲಿ BJPಯ ಕಾರ್ಯಕರ್ತೆಯಾದಂಥ ಒಬ್ಬ ಮಹಿಳೆ ಏನಿದ್ದಾಳೆ, ಖಾರದ ಪುಡಿಯನ್ನು ಕೂಡ ಎರಚಿರುವಂಥದ್ದು ಕೂಡ ಈಗ ಈ TV5ಗೆ ಒಂದು ವಿಡಿಯೋ ಲಭ್ಯವಾಗಿದೆ. ಅದು ಕಾಂಗ್ರೆಸ್ನ
ಪ್ರಮುಖ ಮುಖಂಡರು ಕೂಡ ಈ ವಿಡಿಯೋನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಈ ವಿಡಿಯೋಗಳನ್ನು ಗಮನಿಸ್ತಾ ಹೋದರೆ ಎರಡು ಕಡೆಯಿಂದ ಕೂಡ ಈ ಗಲಾಟೆ ಪ್ರಾರಂಭ ಆಯಿತು ಅನ್ನೋದಕ್ಕೆ ಈಗ ಮತ್ತಷ್ಟು ಸಾಕ್ಷಿ ಆಗ್ತಾ ಇದೆ. ಆ ಘಟನೆಗೆ ಮೊದಲಿಗೆ ಬರೇ ಕಾಂಗ್ರೆಸ್ ಕಾರ್ಯಕರ್ತರೇ ಕಲ್ಲು ತೂರಾಟ ಮಾಡಿದ್ರು ಅಂತೇಳಿ ಜನಾರ್ದನ್ ರೆಡ್ಡಿ ಅವರು ಏನು ಹೇಳ್ತಾ ಇದ್ರು, ಈಗ ಅವರ ಮನೆಯಲ್ಲೇ ಮೊದಲಿಗೆ ಅವರ ಕಾಂಪೌಂಡ್ನಲ್ಲಿ ಒಂದಿಷ್ಟು ದೊನ್ನೆಗಳು ಕೂಡ ಸಾಕಷ್ಟು ರಾಶಿ ಅಂತ ಪತ್ತೆ ಆಯಿತು. ಹೀಗೆಲ್ಲವನ್ನ ನೋಡ್ತಾ ಹೋದರೆ ಈ ಘಟನೆಗೆ ಎರಡೂ ಒಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರಿಂದ, ಇನ್ನೊಂದು ಕಡೆ BJP ಕಾರ್ಯಕರ್ತರಿಂದ, ಎರಡೂ ಕಾರ್ಯಕರ್ತರಿಂದ ಕೂಡ ಈ ಗಲಾಟೆಗೆ ಪ್ರಚೋದನೆ ಆಯಿತು ಅನ್ನೋದಕ್ಕೆ ಸಾಕ್ಷಿ ಕೂಡ ಆಯಿತು. ಇದನ್ನೆಲ್ಲವನ್ನು ಹೊರತುಪಡಿಸಿದ್ರೆ ಈಗ ಸ್ಥಳದಕ್ಕೆ ಏನು ಆ ಘಟನೆ ಸಂಬಂಧಪಟ್ಟಂತೆ ಏನು ಜನಾರ್ದನ್ ರೆಡ್ಡಿ ಅವರನ್ನು ಕೂಡ ಸ್ಥಳಾಮೋಚರಣೆ ಮಾಡಲಾಯಿತು. ಅಂದರೆ ನಿಮಗೆ ಹತ್ಯೆ ಸಂಚು ಮಾಡಿದ್ರು ಅಂತೇಳಿ ಆರೋಪವನ್ನು ಮಾಡಿದ್ರಿ. ಯಾವ ರೀತಿಯಾಗಿ ನಿಮಗೆ ಹತ್ಯೆ ಸಂಚಾಯಿತು ಅಂದರೆ ಆ ಘಟನೆಗೆ ಸಂಬಂಧಪಟ್ಟಂತೆ ಅವರನ್ನೇ ಸ್ಥಳಕ್ಕೆ ಕರ್ಕೊಂಡೋಗಿ ಸ್ಥಳಾಮೋಚರಣೆ ಮಾಡಲಾಯಿತು. ಅಂದರೆ ನೀವು ಗಾರಿಂದ ಇಳಿದ ತಕ್ಷಣ ಫೈರಿಂಗ್ ಎಲ್ಲಿಂದ ಆಯಿತು, ಯಾವ ರೀತಿಯಾದಂಥ ಗಲಾಟೆ ಆಯಿತು, ಆ ಗಲಾಟೆ ಆದಂಥ ಸಂದರ್ಭದಲ್ಲಿ ನೀವು ಎಲ್ಲಿಂದ ಕೆಳಗಡೆ ಇಳ್ಕೊಂಡು ನಡ್ಕೊಂಡು ಮನೆವರೆಗೂ ಬಂದ್ರಿ ಅನ್ನುವಂಥದ್ದನ್ನು ಕೇಳಲಾಯಿತು. ಜೊತೆಗೆ FSLನ ಅಧಿಕಾರಿಗಳು, ಸೋಕೋ ತಂಡದ ಅಧಿಕಾರಿಗಳು ಸಹ ಇದ್ದರು. ಇಂಚಿಂಚಾದ ಮಾಹಿತಿಗಳನ್ನು ಜನಾರ್ದನ್ ರೆಡ್ಡಿ ಅವರು ಸಹ ಕೊಟ್ಟಿದ್ದಾರೆ. ಜೊತೆಗೆ ಈಗ DK ಶಿವಕುಮಾರ್ ಅವರು ಕೂಡ ಬಳ್ಳಾರಿಗೆ ಆಗಮಿಸಿದ್ರು. ಆ ಹತ್ಯೆ ಆದಂಥ ರಾಜಶೇಖರ್ ಅವರ ಮನೆಗೆ ಕೂಡ ಭೇಟಿ ನೀಡಿ ಅವರ ಮನೆಗೆ ಕುಟುಂಬಸ್ಥ, ಅವರ ತಾಯಿ ಆಗಿರ್ಬೋದು, ಅವರ ಅಕ್ಕ ಆಗಿರ್ಬೋದು, ಅವರ ಸಹೋದರ ಏನಿದ್ದಾರೆ ಅವ್ರಿಗೂ ಕೂಡ ಸಾಂತ್ವನ ಹೇಳುವಂಥ ಕೆಲಸವನ್ನು DK ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ನಾಯಕರು ಸಹ ಮಾಡಿದ್ದಾರೆ. ಜೊತೆಗೆ DK ಶಿವಕುಮಾರ್ ಅವರು ಸಹ ಒಂದು ಮಾತನ್ನು ಹೇಳಿರುವಂಥದ್ದು, ಆ ಕುಟುಂಬಕ್ಕೆ ಭರವಸೆಯನ್ನು ಸಹ ಕೊಟ್ಟಿದ್ದಾರೆ. ನಾವು ನಿಮಗೆ ಆದಷ್ಟು ನಿಮ್ಮ ಸಹೋದರ ಈ ಮನೆಗೆ ಬಲಗೈ ಬಂಟ ಆಗಿದ್ದ, ಈ ಮನೆಯನ್ನು ನಡೆಸ್ತಾ ಇದ್ದ, ಈಗ ಅವನು ಸಾವಾಗಿದ್ದಕ್ಕಾಗಿ ನಾವು ನಿಮ್ಮ ಸಹೋದರಿಗೆ ಒಂದು ಮಹಾನಗರ ಪಾಲಿಕೆಯಲ್ಲಿ ಖಾಸಗಿ ರೂಪದಲ್ಲಾದರೂ ಒಂದು ಕೆಲಸ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅಂತೇಳಿ DK ಶಿವಕುಮಾರ್ ಅವರು ಸಹ ಒಂದು ಮಾತನ್ನು ಕೊಟ್ಟಿರುವಂಥದ್ದು ಕೂಡ ಬೆಳಕಿಗೆ ಬಂದಿದೆ. ಸದ್ಯ ಈಗ ಪರಿಸ್ಥಿತಿ ನೋಡ್ತಾ ಹೋದರೆ ಎರಡನೇ ಮರಣೋತ್ತರ ಪರೀಕ್ಷೆಯನ್ನು ಮಾಡಲಾಗಿತ್ತು ಅನ್ನುವಂಥ ಗಂಭೀರ ಆರೋಪ ಏನಿದೆ, ಈ ಆರೋಪಕ್ಕೆ ಕೂಡ ಸಾಕಷ್ಟು ಟ್ವಿಸ್ಟ್ ಕೂಡ ಸಿಕ್ಕಿದೆ. ಈ ಆರೋಪದ ಬೆನ್ನಲ್ಲೇ ಈಗ ಪೊಲೀಸರು ಕೂಡ ಮತ್ತಷ್ಟು ಶೋಧ ಕಾರ್ಯ ಕೂಡ ಮುಂದುವರಿಸಿದ್ದಾರೆ. ಕೆಲವೊಂದಿಷ್ಟು ಫೈರಿಂಗ್ ಆದಂಥ ಗನ್ನಿನ ಏನು ಕ್ಯಾಪ್ಗಳು ಬರುತ್ತೆ, ಅವು ಕ್ಯಾಪ್ಗಳು ಕೂಡ ಇನ್ನೂ ಸಿಕ್ಕಿರಲಿಲ್ಲ. ಆ ಕ್ಯಾಪ್ಗಳನ್ನ ಹುಡುಕುವಂಥ ಕೆಲಸವನ್ನು FSL ತಂಡದ ಏನು ಅಧಿಕಾರಿಗಳಿದ್ದಾರೆ ಇವತ್ತು ಕೂಡ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಈ ಶೋಧ ಕಾರ್ಯದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಸಹ ಪೊಲೀಸರು ಪಡೆದುಕೊಳ್ತಾ ಇದ್ದಾರೆ ಮತ್ತು ಈಗಾಗಲೇ 26 ಜನರನ್ನು ಅರೆಸ್ಟ್ ಮಾಡಿ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿರುವಂಥದ್ದು. ಇನ್ನಷ್ಟು ವಿಡಿಯೋಗಳಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಬಂದಂಥ ವಿಡಿಯೋಗಳೇನಿವೆ ಆ ವಿಡಿಯೋಗಳ ಮುಖಾಂತರ ಈಗ ಅವರನ್ನು ಬಂಧಿಸುವಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಸದ್ಯ ಒಂದು ಕಡೆ BJP ಆಗಿರ್ಬೋದು, ಇನ್ನೊಂದು ಕಡೆ ಕಾಂಗ್ರೆಸ್ ಆಗಿರ್ಬೋದು, ಎರಡೂ ಕಾರ್ಯಕರ್ತರ ನಡುವೆ ಈಗ ನಡೆದಂಥ ವಾಗ್ವಾದದಿಂದ ಯಾರು ಎಲ್ಲಿಂದ ಪ್ರಾರಂಭ ಆಯಿತು ಈ ಗಲಾಟೆ ಅನ್ನೋದನ್ನು ಪೊಲೀಸರು ಕೂಡ ತನಿಖೆಗೆ ಮತ್ತಷ್ಟು ಚುರುಕಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿದೆ. ರಮಾಕಾಂತ್. ಥ್ಯಾಂಕ್ ಯು ಸಿದ್ದು.